ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ BSc ಹಾಗೂ BCA 4ನೇ ಸೆಮಿಸ್ಟರ್ NEP ರಿವೈಸ್ಡ್ ಕನ್ನಡ ಪಠ್ಯಕ್ರಮ 2026-27ನೇ ಸಾಲಿಗೆ ಸಂಬಂಧಿಸಿದಂತೆ ಇಲ್ಲಿ ಪರೀಕ್ಷೆಗೆ ಬರಬಹುದಾದಂತಹ ಅತಿ ಸಂಭವನೀಯವಾದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ತೆಗೆದು ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನಾನು ಒಂದು ವಿಶೇಷ ಸೂಚನೆಯನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ಅದು ಏನಂದ್ರೆ, ಇಲ್ಲಿ 2 ಅಂಕದ ಪ್ರಶ್ನೋತ್ತರಗಳನ್ನು ನೀಡಬೇಕಾದಂತಹ ಸಂದರ್ಭದಲ್ಲಿ ಪ್ರಶ್ನೋತ್ತರಗಳು ಪುನರುಕ್ತಿಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾದ ಕಾರಣ ಇಲ್ಲಿ ಆ ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳಾಗಿ ನಾನು ವಿಭಾಗಿಸಿಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒಟ್ಟು 65 ಪ್ರಶ್ನೋತ್ತರಗಳನ್ನು ನಾನು ನೀಡ್ತಾ ಇದ್ದೇನೆ. ಇದರಲ್ಲಿ 2 ಅಂಕದ ಪ್ರಶ್ನೋತ್ತರಗಳು ಅದಾವೆ, ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೋತ್ತರಗಳು ಇರುವಂಥದ್ದನ್ನು ನಾವು ಕಾಣ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ. ಪ್ರಶ್ನೆ 1, ಅಮಾಸ ಕಥೆಯನ್ನು ಬರೆದವರು ಯಾರು? ಉತ್ತರ, ದೇವನೂರು ಮಹಾದೇವ. ಪ್ರಶ್ನೆ 2, ಇವರು ಎಲ್ಲಿ ಜನಿಸಿದರು? ಉತ್ತರ, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಪ್ರಶ್ನೆ 3, ದೇವನೂರು ಮಹಾದೇವ ಅವರು ಯಾವಾಗ ಜನಿಸಿದರು? ಉತ್ತರ, ದೇವನೂರು ಮಹಾದೇವ ಅವರು 1948 ಜೂನ್ 10ರಂದು ಜನಿಸಿದರು. ಪ್ರಶ್ನೆ 4, ದೇವನೂರು ಮಹಾದೇವ ಅವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ, ದೇವನೂರು ಮಹಾದೇವ ಅವರ ತಂದೆಯ ಹೆಸರು ನಂಜಯ್ಯ ಮತ್ತು ತಾಯಿಯ ಹೆಸರು ನಂಜಮ್ಮ. ಪ್ರಶ್ನೆ 5, ದೇವನೂರು ಮಹಾದೇವ ಅವರು ಕನ್ನಡ MA ಪದವಿಯನ್ನು ಯಾವ ವಿಶ್ವವಿದ್ಯಾಲಯದಿಂದ ಯಾವಾಗ ಪಡೆದರು? ಉತ್ತರ, ದೇವನೂರು ಮಹಾದೇವ ಅವರು ಕನ್ನಡ MA ಪದವಿಯನ್ನು 1973ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದರು. ಪ್ರಶ್ನೆ 6, ದ್ಯಾವನೂರು ಎಂಬ ಕಥಾ ಸಂಕಲನ ಪ್ರಕಟವಾದ ವರ್ಷ ಯಾವುದು? ಉತ್ತರ, 1972ರಲ್ಲಿ ಈ ಕೃತಿಯು ಪ್ರಕಟವಾಯಿತು. ಪ್ರಶ್ನೆ 7, ಒಡಲಾಳ ಕೃತಿಯ ಪ್ರಕಟವಾದ ವರ್ಷ ಯಾವುದು? ಉತ್ತರ, 1981ರಲ್ಲಿ ಒಡಲಾಳ ಕೃತಿಯು ಪ್ರಕಟವಾಯಿತು. ಪ್ರಶ್ನೆ 8, ಕುಸುಮಬಾಲೆ ಕಾದಂಬರಿಯು ಪ್ರಕಟವಾದ ವರ್ಷ ಯಾವುದು? ಉತ್ತರ, ಕುಸುಮಬಾಲೆ ಕಾದಂಬರಿಯು ಪ್ರಕಟವಾದ ವರ್ಷ 1988. ಪ್ರಶ್ನೆ 9, ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ, ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಕಲಬುರಗಿ ಜಿಲ್ಲೆಯ ಸಾವಳಗಿ ಎಂಬ ಗ್ರಾಮದಲ್ಲಿ 25 ಮಾರ್ಚ್ 1942ರಂದು ಜನಿಸಿದರು. ಪ್ರಶ್ನೆ 10, ಡಾಕ್ಟರ್ ಗೀತಾ ನಾಗಭೂಷಣ್ ಇವರ ತಂದೆ ತಾಯಿಯ ಹೆಸರೇನು? ಉತ್ತರ, ಡಾಕ್ಟರ್ ಗೀತಾ ನಾಗಭೂಷಣ್ ಇವರ ತಂದೆಯ ಹೆಸರು ಶಾಂತಪ್ಪ, ತಾಯಿಯ ಹೆಸರು ಶರಣವ್ವ. ಪ್ರಶ್ನೆ 11, ಡಾಕ್ಟರ್ ಗೀತಾ ನಾಗಭೂಷಣ್ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಮತ್ತು ಯಾವಾಗ? ಉತ್ತರ, ಡಾಕ್ಟರ್ ಗೀತಾ ನಾಗಭೂಷಣ್ ಅವರ ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2014ರಲ್ಲಿ ದೊರೆತಿದೆ. ಪ್ರಶ್ನೆ 12, ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ನಾಡೋಜ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಯಾವಾಗ ಪಡೆದರು? ಉತ್ತರ, ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಶ್ನೆ 13, 76ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಿತು ಮತ್ತು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಉತ್ತರ,
76ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗದುಗಿನಲ್ಲಿ ಜರುಗಿತು. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ವಹಿಸಿಕೊಂಡಿದ್ದರು. ಪ್ರಶ್ನೆ 14. ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಯಾವಾಗ ನಿಧನರಾದರು? ಉತ್ತರ: ಡಾಕ್ಟರ್ ಗೀತಾ ನಾಗಭೂಷಣ್ ಅವರು 2020 ಜೂನ್ 28ರಂದು ನಿಧನರಾದರು. ಪ್ರಶ್ನೆ 15. ರಮೇಶ್ ಅರೋಲಿ ಹುಟ್ಟಿದ್ದು ಎಲ್ಲಿ? ಉತ್ತರ: ರಮೇಶ್ ಅರೋಲಿ ಹುಟ್ಟಿದ್ದು ರಾಯಚೂರಿನ ಅಸ್ಕಿಹಾಳದಲ್ಲಿ. ಪ್ರಶ್ನೆ 16. ಟ್ಯಾಬ್ಲಾಯಿಡ್ ಪತ್ರಿಕೋದ್ಯಮ ಇದು ಯಾರ ಕೃತಿ? ಇದು ಯಾವಾಗ ರಚನೆಗೊಂಡಿದೆ? ಉತ್ತರ: ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಇದು ಡಾಕ್ಟರ್ ರಮೇಶ್ ಅರೋಲಿಯವರ ಕೃತಿ. ಇದು 2018ರಲ್ಲಿ ಪ್ರಕಟಗೊಂಡಿದೆ. ಪ್ರಶ್ನೆ 17. ದಿ ಡೈರಿ ಆಫ್ ಎ ಯಂಗ್ ಗರ್ಲ್ ಲೇಖನದ ಲೇಖಕರು ಹಾಗೂ ಅನುವಾದಕರು ಯಾರು? ಉತ್ತರ: ದಿ ಡೈರಿ ಆಫ್ ಎ ಯಂಗ್ ಗರ್ಲ್ ಲೇಖನದ ಮೂಲ ಲೇಖಕರು ಯಾನ್ ಫ್ರಾಂಕ್, ಅನುವಾದಕರು ನಾಗರಿಕಾ ಗಾಂವ್ಕರ್. ಪ್ರಶ್ನೆ 18. ಯಾನ್ ಒಟ್ಟೋ ಫ್ರಾಂಕ್ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ: ಯಾನ್ ಒಟ್ಟೋ ಫ್ರಾಂಕ್ 1929ರಲ್ಲಿ ಐತಿಹಾಸಿಕ ಸ್ಥಳವಾದ ಫ್ರಾಂಕ್ ಗರ್ಟ್ನಲ್ಲಿ ಜನಿಸಿದರು. ಪ್ರಶ್ನೆ 19. ಯಾನ್ ಒಟ್ಟೋ ಫ್ರಾಂಕ್ ಯಾವ ಸಮುದಾಯಕ್ಕೆ ಸೇರಿದವರು? ಉತ್ತರ: ಯಾನ್ ಒಟ್ಟೋ ಫ್ರಾಂಕ್ ಜರ್ಮನಿಯ ಯಹೂದಿ ಸಮುದಾಯಕ್ಕೆ ಸೇರಿದವಳು. ಪ್ರಶ್ನೆ 20. ನಾಗರಿಕಾ ಗಾಂವ್ಕರ್ ಇವರು ಮೂಲತಃ ಎಲ್ಲಿಯವರು? ಉತ್ತರ: ನಾಗರಿಕಾ ಗಾಂವ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಿಯ ಅಡ್ಡೂರು ಎಂಬ ಹಳ್ಳಿಯವರು. ಪ್ರಶ್ನೆ 21. ನಾಗರಿಕಾ ಗಾಂವ್ಕರ್ ಅವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ: ನಾಗರಿಕಾ ಗಾಂವ್ಕರ್ ಅವರ ತಂದೆ ಪಾಂಡುರಂಗ ಗಾಂವ್ಕರ್, ತಾಯಿ ಲಕ್ಷ್ಮೀ ಗಾಂವ್ಕರ್. ಪ್ರಶ್ನೆ 22. ಸಂವರ್ತ ಸಾಹಿಲ್ ಎಲ್ಲಿ ಜನಿಸಿದರು? ಉತ್ತರ: ಕರಾವಳಿ ಕರ್ನಾಟಕದ ಮಣಿಪಾಲ್ ಎಂಬ ಊರಿನಲ್ಲಿ ಸಂವರ್ತ ಸಾಹಿಲ್ ಜನಿಸಿದರು. ಪ್ರಶ್ನೆ 23. ಮೃಣ್ಮಯನಾದ ಕಥೆಯ ಮೂಲ ಲೇಖಕರು ಯಾರು? ಉತ್ತರ: ಮೃಣ್ಮಯನಾದ ಕಥೆಯ ಮೂಲ ಲೇಖಕರು ವೋಲ್ಗಾ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಪಿ. ಲಲಿತಾ ಕುಮಾರಿಯವರು. ಪ್ರಶ್ನೆ 24. ಮೃಣ್ಮಯನಾದ ಕಥೆಯ ಅನುವಾದಕರು ಯಾರು? ಉತ್ತರ: ಮೃಣ್ಮಯನಾದ ಕಥೆಯ ಅನುವಾದಕರು ಅಜಯ್ ವರ್ಮಾ ಅಲ್ಲೂರಿ. ಪ್ರಶ್ನೆ 25. ಅಜಯ್ ವರ್ಮಾ ಅಲ್ಲೂರಿಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದ್ದಾರೆ? ಉತ್ತರ: ಅಜಯ್ ವರ್ಮಾ ಅಲ್ಲೂರಿಯವರು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ 1997ರಲ್ಲಿ ಜನಿಸಿದ್ದಾರೆ. ಪ್ರಶ್ನೆ 26. ನನ್ನ ಪ್ರೀತಿಯ ಹುಡುಗ ಕವಿತೆಯ ಮೂಲ ಮತ್ತು ಅನುವಾದಕರು ಯಾರು? ಉತ್ತರ: ನನ್ನ ಪ್ರೀತಿಯ ಹುಡುಗ ಇದರ ಮೂಲ ಲೇಖಕ ಕೆ. ಸಚ್ಚಿದಾನಂದನ್, ಅನುವಾದಕರು ಚಿದಂಬರ್ ನರೇಂದ್ರ. ಪ್ರಶ್ನೆ 27. ಕೆ. ಸಚ್ಚಿದಾನಂದನ್ ಯಾವ ಭಾಷೆಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ? ಉತ್ತರ: ಕೆ. ಸಚ್ಚಿದಾನಂದ್ ಅವರು ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಪ್ರಶ್ನೆ 28. ಕೆ. ಸಚ್ಚಿದಾನಂದ್ ಇವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಕೆ. ಸಚ್ಚಿದಾನಂದ್ ಅವರು ಕಾವ್ಯ, ನಾಟಕ, ವಿಮರ್ಶೆ, ಅನುವಾದ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರಶ್ನೆ 29. ಕೆ. ಸಚ್ಚಿದಾನಂದ್ ಮೂಲತಃ ಎಲ್ಲಿಯವರು? ಉತ್ತರ: ಕೆ. ಸಚ್ಚಿದಾನಂದ್ ಅವರು ಮೂಲತಃ ಕೇರಳದವರು. ಪ್ರಶ್ನೆ 30. ಸೃಜನಶೀಲತೆ ಮತ್ತು ಮಹಿಳೆ ಲೇಖನದ ಲೇಖಕರು ಯಾರು? ಉತ್ತರ:
ಸೃಜನಶೀಲತೆ ಮತ್ತು ಮಹಿಳೆ ಲೇಖನದ ಲೇಖಕರು H.S. ರಾಘವೇಂದ್ರ ರಾವ್. ಪ್ರಶ್ನೆ 31. H.S. ರಾಘವೇಂದ್ರ ರಾವ್ ಅವರು ಮೂಲತಃ ಎಲ್ಲಿಯವರು? ಉತ್ತರ: H.S. ರಾಘವೇಂದ್ರ ರಾವ್ ಅವರು ಮೂಲತಃ ಚಿತ್ರದುರ್ಗದವರು. ಪ್ರಶ್ನೆ 32. H.S. ರಾಘವೇಂದ್ರ ರಾವ್ ಅವರು ಯಾವಾಗ ಜನಿಸಿದರು? ಉತ್ತರ: H.S. ರಾಘವೇಂದ್ರ ರಾವ್ ಅವರು 1948 ಆಗಸ್ಟ್ 1ರಂದು ಜನಿಸಿದರು. ಪ್ರಶ್ನೆ 33. H.S. ರಾಘವೇಂದ್ರ ರಾವ್ ಅವರು ಅತಿ ಹೆಚ್ಚು ಕಾಲ ಎಲ್ಲಿ ಮತ್ತು ಯಾವ ಉದ್ಯೋಗವನ್ನು ಮಾಡಿದರು? ಉತ್ತರ: H.S. ರಾಘವೇಂದ್ರ ರಾವ್ ಅವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ 30 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಪ್ರಶ್ನೆ 34. ಬರೆಯುವುದೆಂದರೆ ಲೇಖನದ ಲೇಖಕರು ಯಾರು? ಉತ್ತರ: ಬರೆಯುವುದೆಂದರೆ ಲೇಖನದ ಲೇಖಕರು ಫಾತಿಮಾ ರಲಿಯಾ. ಪ್ರಶ್ನೆ 35. ಫಾತಿಮಾ ರಲಿಯಾ ಅವರ ಕಡಲು ನೋಡಲು ಹೋದವಳು ಕೃತಿಗೆ ಯಾವ ಪ್ರಶಸ್ತಿಗಳು ಬಂದಿವೆ? ಉತ್ತರ: ಪಿ. ಲಂಕೇಶ್ ಪ್ರಶಸ್ತಿ, ಅವ್ವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಇಂದಿರಾ ಪ್ರಶಸ್ತಿಗಳು ದೊರೆತಿವೆ. ಪ್ರಶ್ನೆ 36. ಫಾತಿಮಾ ರಲಿಯಾ ಅವರ ತಂದೆ ಮತ್ತು ತಾಯಿಯರ ಹೆಸರೇನು? ಉತ್ತರ: ಫಾತಿಮಾ ರಲಿಯಾ ಅವರ ತಂದೆಯ ಹೆಸರು ಅಬ್ದುಲ್ ರಶೀದ್ ಮತ್ತು ತಾಯಿಯ ಹೆಸರು ಆಯಿಷಾ. ಪ್ರಶ್ನೆ 37. ಫಾತಿಮಾ ರಲಿಯಾ ಅವರು ಎಲ್ಲಿ ಜನಿಸಿದರು? ಉತ್ತರ: ಫಾತಿಮಾ ರಲಿಯಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕದಲ್ಲಿ ಜನಿಸಿದರು. ಪ್ರಶ್ನೆ 38. ನಾನೇಕೆ ಬರೆಯುತ್ತೇನೆ ಲೇಖನದ ಲೇಖಕರು ಯಾರು? ಉತ್ತರ: ನಾನೇಕೆ ಬರೆಯುತ್ತೇನೆ ಲೇಖನದ ಲೇಖಕರು ಪಿ. ಲಂಕೇಶ್. ಪ್ರಶ್ನೆ 39. ಪಿ. ಲಂಕೇಶ್ ಅವರು ಪ್ರಾರಂಭಿಸಿದ ಪತ್ರಿಕೆಯ ಹೆಸರೇನು? ಉತ್ತರ: ಪಿ. ಲಂಕೇಶ್ ಅವರು ಪ್ರಾರಂಭಿಸಿದ ಪತ್ರಿಕೆಯ ಹೆಸರು ಲಂಕೇಶ್ ಪತ್ರಿಕೆ. 1980ರಲ್ಲಿ ಇದನ್ನು ಪ್ರಾರಂಭಿಸಿದರು. ಪ್ರಶ್ನೆ 40. ಪಿ. ಲಂಕೇಶ್ ಅವರು ತಮ್ಮ ಇಂಗ್ಲಿಷ್ MA ಪದವಿಯನ್ನು ಯಾವ ಕಾಲೇಜಿನಿಂದ ಮತ್ತು ಯಾವಾಗ ಪಡೆದರು? ಉತ್ತರ: ಪಿ. ಲಂಕೇಶ್ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ MA ಪದವಿಯನ್ನು 1958-59ರಲ್ಲಿ ಪಡೆದುಕೊಂಡರು. ಪ್ರಶ್ನೆ 41. ಪಿ. ಲಂಕೇಶ್ ಅವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ: ಪಿ. ಲಂಕೇಶ್ ಅವರ ತಂದೆಯ ಹೆಸರು ನಂದಿಬಸಪ್ಪ, ತಾಯಿ ಹೆಸರು ದೇವಿರಮ್ಮ. ಪ್ರಶ್ನೆ 42. ಪಿ. ಲಂಕೇಶ್ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ: ಪಿ. ಲಂಕೇಶ್ ಅವರು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಎಂಬ ಗ್ರಾಮದಲ್ಲಿ 1935 ಮಾರ್ಚ್ 8ರಂದು ಜನಿಸಿದರು. ಪ್ರಶ್ನೆ 43. ಪಿ. ಲಂಕೇಶ್ ಅವರಿಗೆ ಯಾವ ಚಿತ್ರ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತು? ಉತ್ತರ: ಪಿ. ಲಂಕೇಶ್ ಅವರ ಪಲ್ಲವಿ ಚಿತ್ರ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತು. ಪ್ರಶ್ನೆ 44. ಪಿ. ಲಂಕೇಶ್ ಅವರು ಎಂದು ನಿಧನರಾದರು? ಉತ್ತರ: ಪಿ. ಲಂಕೇಶ್ ಅವರು 2000 ಜನವರಿ 25ರಂದು ನಿಧನರಾದರು. ಪ್ರಶ್ನೆ 45. ಕತೆ ಬರೆಯುವುದು ಕತೆ ಹೊಳವು ಈ ಲೇಖನದ ಲೇಖಕರು ಯಾರು? ಉತ್ತರ: ಮಹಾಂತೇಶ್ ನವಲಕಲ್, ಬೃಹನ್ಮಠ. ಪ್ರಶ್ನೆ 46. ಮಹಾಂತೇಶ್ ನವಲಕಲ್ ಇವರ ಪ್ರಮುಖ ಕಥಾ ಸಂಕಲನಗಳು ಯಾವುವು? ಉತ್ತರ: ಮಹಾಂತೇಶ್ ನವಲಕಲ್ ಇವರ ಪ್ರಮುಖ ಕಥಾ ಸಂಕಲನಗಳು ನೀರಿನ ನೆರಳು, ಭಾರತ ಭಾಗ್ಯವಿಧಾತ, ಬುದ್ಧ ಗಂಟೆಯ ಸದ್ದು, ವರೆಗಲ್ಲು. ಪ್ರಶ್ನೆ 47. ಮಹಾಂತೇಶ್ ನವಲಕಲ್ ಇವರ ನಾಟಕಗಳು ಯಾವುವು? ಉತ್ತರ: ನಾನು ಚಂದ್ರಗುಪ್ತನೆಂಬ ಮೌರ್ಯ, 2ನೇದ್ದು ಪಂಚಾವರಂ, 3ನೇದ್ದು ನಿಕಷ, 4ನೇದ್ದು ಕರಿಕಾಲ ಚೋಳ. ಪ್ರಶ್ನೆ 48. ದೇಹ ಕವಿತೆಯನ್ನು ಬರೆದವರು ಯಾರು? ಉತ್ತರ:
ದೇಹ ಕವಿತೆಯನ್ನು ಬರೆದವರು ಪಿ ಭಾರತೀ ದೇವಿ. ಪ್ರಶ್ನೆ 49. ಪಿ ಭಾರತೀ ದೇವಿಯವರು ಮೂಲತಃ ಎಲ್ಲಿಯವರು? ಪ್ರಸ್ತುತ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ? ಉತ್ತರ: ಪಿ ಭಾರತಿ ಇವರು ಮೂಲತಃ ಮೂಡುಬಿದಿರೆಯವರು. ಪ್ರಸ್ತುತ ಇವರು ಹೊನ್ನೂರಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ 50. ಪಿ ಭಾರತಿಯವರು ಯಾವ ದಿನಪತ್ರಿಕೆಯಲ್ಲಿ ಅಂಕಣ ಬರೆಯುತ್ತಿದ್ದರು? ಉತ್ತರ: ಪಿ ಭಾರತಿಯವರು ಆಂದೋಲನ ದಿನಪತ್ರಿಕೆಯಲ್ಲಿ 1 ವರ್ಷಗಳ ಕಾಲ ವ್ಯಾನಿಟಿ ಬ್ಯಾಗ್ ಎಂಬ ಅಂಕಣ ಬರೆಯುತ್ತಿದ್ದರು. ಪ್ರಶ್ನೆ 51. ಪಿ ಭಾರತಿಯವರು ಪ್ರಸ್ತುತ ಯಾವ ಪ್ರಾಧಿಕಾರದ ಸದಸ್ಯರಾಗಿದ್ದಾರೆ? ಉತ್ತರ: ಪಿ ಭಾರತಿಯವರು ಪ್ರಸ್ತುತ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ 52. ರಾಷ್ಟ್ರಗೀತೆ ಕಥೆಯನ್ನು ಬರೆದವರು ಯಾರು? ಉತ್ತರ: ರಾಷ್ಟ್ರಗೀತೆ ಕಥೆಯನ್ನು ಬರೆದವರು ಕಾವ್ಯ ಕಡಿಮೆ. ಪ್ರಶ್ನೆ 53. ಕಾವ್ಯ ಕಡಿಮೆಯವರು ಯಾವ ವಿಶ್ವವಿದ್ಯಾಲಯದಿಂದ ಯಾವ ವಿಷಯದಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದಾರೆ? ಉತ್ತರ: ಕಾವ್ಯ ಕಡಿಮೆಯವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಇನ್ ಮಾಸ್ ಕಮ್ಯುನಿಕೇಷನ್ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಶ್ನೆ 54. ಕಾವ್ಯ ಕಡಿಮೆಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ: ಕಾವ್ಯ ಕಡಿಮೆಯವರು 1988ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಡಿಮೆಯಲ್ಲಿ ಜನಿಸಿದರು. ಪ್ರಶ್ನೆ 55. ಪ್ರಸ್ತುತ ಕಾವ್ಯ ಕಡಿಮೆಯವರು ಎಲ್ಲಿ ವಾಸಿಸುತ್ತಿದ್ದಾರೆ? ಉತ್ತರ: ಪ್ರಸ್ತುತ ಕಾವ್ಯ ಕಡಿಮೆಯವರು ಅಮೆರಿಕಾದ ನ್ಯೂಜೆರ್ಸಿಯಲ್ಲಿ ವಾಸಿಸುತ್ತಿದ್ದಾರೆ. ಪ್ರಶ್ನೆ 56. ಕಾವ್ಯ ಕಡಿಮೆಯವರ ಕವನ ಸಂಕಲನಗಳು ಯಾವುವು? ಉತ್ತರ: ಧ್ಯಾನಕ್ಕೆ ತಾರೀಕಿನ ಹಂಗಿಲ್ಲ, ಜೀನ್ಸ್ ತೊಟ್ಟ ದೇವರು ಇವರ ಕವನ ಸಂಕಲನಗಳು. ಪ್ರಶ್ನೆ 57. ಮುಂಗಾರು ಮಳೆ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಯಾರು? ಉತ್ತರ: ಮುಂಗಾರು ಮಳೆ ಚಿತ್ರದ ನಿರ್ದೇಶಕರು ಯೋಗಿರಾಜ್ ಭಟ್, ನಿರ್ಮಾಪಕರು ಕೃಷ್ಣಪ್ಪ. ಪ್ರಶ್ನೆ 58. ಮುಂಗಾರು ಮಳೆ ಸಿನಿಮಾ ವಿಮರ್ಶೆಯನ್ನು ಬರೆದವರು ಯಾರು? ಉತ್ತರ: ಮುಂಗಾರು ಮಳೆ ಸಿನಿಮಾ ವಿಮರ್ಶೆ ಬರೆದವರು ಸಂದೀಪ್ ನಾಯಕ. ಪ್ರಶ್ನೆ 59. ಮುಂಗಾರು ಮಳೆ ಚಲನಚಿತ್ರಕ್ಕೆ ಕತೆ ಮತ್ತು ಸಂಗೀತ ನೀಡಿದವರು ಯಾರು? ಮುಂಗಾರು ಮಳೆ ಚಲನಚಿತ್ರಕ್ಕೆ ಕಥೆಯನ್ನು ನೀಡಿದವರು ಪೀತಮ್ ಗುಬ್ಬಿ, ಸಂಗೀತವನ್ನು ನೀಡಿದವರು ಮನೋಮೂರ್ತಿ. ಪ್ರಶ್ನೆ 60. ಸಂದೀಪ್ ನಾಯಕ್ ಯಾವ ಪತ್ರಿಕೆಗಳಲ್ಲಿ ಪತ್ರಕರ್ತನಾಗಿದ್ದರು? ಉತ್ತರ: ಸಂದೀಪ್ ನಾಯಕ್ ಅವರು ಪ್ರಜಾವಾಣಿ ಹಾಗೂ ಮಯೂರ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿದ್ದರು. ಪ್ರಶ್ನೆ 61. ಮುಂಗಾರು ಮಳೆ ಚಲನಚಿತ್ರದ ನಾಯಕರು ಯಾರು? ಈ ಚಿತ್ರ ತೆರೆ ಕಂಡ ವರ್ಷ ಯಾವುದು? ಉತ್ತರ: ಮುಂಗಾರು ಮಳೆ ಚಲನಚಿತ್ರದ ನಾಯಕ ಗಣೇಶ. ಈ ಚಿತ್ರ ತೆರೆ ಕಂಡ ವರ್ಷ 2006. ಸ್ನೇಹಿತರೆ, 2 ಅಂಕದ ಪ್ರಶ್ನೋತ್ತರಗಳ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳು, ಅಂದರೆ ಅತಿ ಸಂಭವನೀಯವಾದಂಥ ಪ್ರಶ್ನೋತ್ತರಗಳು ಯಾವುವು ಅನ್ನೋದನ್ನು ಕುರಿತು ನಾನು ವಿಡಿಯೋನ ಮಾಡಿ ಹಾಕ್ತೇನೆ. ಈ ಒಂದು ವಿಡಿಯೋನ ನೋಡಿದ ಹಾಗೆ ಮುಂದಿನ ವಿಡಿಯೋನ ನೋಡಿ ಅದರಿಂದ ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.